ಈಗ ಕ್ವಶನ್ ನೋಡ್ಕೊಳ್ಳಿ. ದ ಥಿಯರಿ ಪ್ರೆಡಿಕ್ಟ್ಸ್ ದ ಪ್ರಪೋಸಿಷನ್ಸ್ ಆಫ್ ಬೀನ್ಸ್ ಇನ್ ದ 4 ಗ್ರೂಪ್ಸ್ G1, G2, G3, G4 should be in the ratio 9:3:3:1 in the experiment with 1600 beans. The numbers in the groups were 882, 313, 287 and 118. Does the experimental support the theory? ಇಲ್ಲಿ ಕ್ವಶನ್ ಬಂದು ಹೈಪಾಥಿಸಸ್ಸು. ಈಗ ಎಕ್ಸ್ಪೆರಿಮೆಂಟಲಿಂದ ಬಂದಿರೋ ಫ್ರೀಕ್ವೆನ್ಸೀಸು ಥಿಯರಿಟಿಕಲ್ ನಾವು ಫೈಂಡ್ ಮಾಡ್ತೀವಲ್ಲ ಆ ಫ್ರೀಕ್ವೆನ್ಸಿಗೆ ಮ್ಯಾಚ್ ಆಗುತ್ತಾ ಇಲ್ವೋ ಅಂತ ಕಂಪೇರ್ ಮಾಡಬೇಕು. ಅರ್ಥ ಆಗ್ತಿದೆಯಲ್ವಾ? ಇಲ್ಲಿ ಜ್ಞಾಪಕ ಇಟ್ಕೊಳ್ಳಿ, OI ಅಂದರೆ ಅಬ್ಸರ್ವ್ಡ್ ಫ್ರೀಕ್ವೆನ್ಸಿ. OI ಅಂದರೆ ಅಬ್ಸರ್ವ್ಡ್ ಫ್ರೀಕ್ವೆನ್ಸಿ. ಇದನ್ನ ನಾವು ಎಕ್ಸ್ಪೆರಿಮೆಂಟಲ್ ಫ್ರೀಕ್ವೆನ್ಸಿ ಅಂತಲೂ ಹೇಳ್ಬೋದು. ಎಕ್ಸ್ಪೆರಿಮೆಂಟಲ್ ಫ್ರೀಕ್ವೆನ್ಸಿ. EI ಅಂದರೆ ಎಕ್ಸ್ಪೆಕ್ಟೆಡ್ ಫ್ರೀಕ್ವೆನ್ಸಿ. ಎಕ್ಸ್ಪೆಕ್ಟೆಡ್ ಫ್ರೀಕ್ವೆನ್ಸಿ ಇದನ್ನ ನಾವು ಥಿಯರಿಟಿಕಲ್ ಫ್ರೀಕ್ವೆನ್ಸಿ ಅಂತಲೂ ಹೇಳ್ಬೋದು. ಜ್ಞಾಪಕ ಇಟ್ಕೊಳ್ಳಿ, ಅದು ಈಕ್ವಲೆಂಟ್ಸು. ಥಿಯರಿಟಿಕಲ್ ಫ್ರೀಕ್ವೆನ್ಸಿ ಯಾವಾಗಲೂ ಎಕ್ಸ್ಪೆರಿಮೆಂಟಲ್ ಫ್ರೀಕ್ವೆನ್ಸಿ ಎಕ್ಸ್ಪೆಕ್ಟೆಡ್ ಫ್ರೀಕ್ವೆನ್ಸಿ ಮತ್ತು ಅಬ್ಸರ್ವ್ ಫ್ರೀಕ್ವೆನ್ಸಿನ ಕಂಪೇರ್ ಮಾಡೋದಿದ್ರೆ ಚಿ ಸ್ಕ್ವೇರ್ ಯೂಸ್ ಮಾಡ್ತೀವಿ. ಚಿ ಸ್ಕ್ವೇರ್ ನಾವು ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ಆ ಚಿ ಸ್ಕ್ವೇರ್ನ ಸ್ಟ್ಯಾಂಡರ್ಡ್ ಚಿ ಸ್ಕ್ವೇರ್ ವ್ಯಾಲ್ಯೂಗೆ ಕಂಪೇರ್ ಮಾಡಬೇಕು. ಗೊತ್ತಾಗ್ತಿದೆಯಲ್ವಾ? ಚಿ ಸ್ಕ್ವೇರ್ನ ಕ್ಯಾಲ್ಕುಲೇಟ್ ಮಾಡಿ ಸ್ಟ್ಯಾಂಡರ್ಡ್ ಚಿ ಸ್ಕ್ವೇರ್ ವ್ಯಾಲ್ಯೂಗೆ ನಾವು ಕಂಪೇರ್ ಮಾಡಬೇಕು. ಇದನ್ನ ಹೆಂಗೆ ಮಾಡೋದು ನೋಡ್ಕೊಳ್ಳಿ. ಫಸ್ಟು, ದ ಥಿಯರಿ ಪ್ರೆಡಿಕ್ಟ್ಸ್ ದ ಪ್ರಪೋಸಿಷನ್ ಆಫ್ ಬೀನ್ಸ್ ಇನ್ ದ 4 ಗ್ರೂಪ್ಸ್ G1, G2, G3, G4 ಶುಡ್ ಬಿ ಇನ್ ದ ರೇಷಿಯೋ 9:3:3:1. ಈಗ ನೋಡಿ 9 + 3 ಎಷ್ಟು? 12. 12 + 3 ಎಷ್ಟು? 15. 15 + 1 16. ಈಗ ಎಕ್ಸಾಂಪಲ್ಲು ಇದು ರೇಷಿಯೋ ಅಂದರೆ ಯಾವ ಥರ ಅಂದರೆ, ಈಗ 16 ಬೀನ್ಸ್ ಇರುತ್ತೆ ಅಂದ್ಕೊಳ್ಳಿ. 16 ಬೀನ್ಸಲ್ಲಿ 9 G1 ಇರಬೇಕು, ಗ್ರೂಪ್ 1 ಆಗಿರಬೇಕು. ಅಂದರೆ ಫಾರ್ ಎವ್ರಿ 9 ಗ್ರೂಪ್ 1 ಬೀನ್ಸು 3 ಗ್ರೂಪ್ 2 ಇರಬೇಕು, 3 G3 ಇರಬೇಕು, 1 G4 ಇರಬೇಕು. ಈಗ 16 ಇದ್ದರೆ 9 ಪಾರ್ಟ್ G1ಗೆ ಹೋಗಬೇಕು, ಅದು ಆ ಥರ ಇರಬೇಕು ರೇಷಿಯೋ ಅಂತ. ಗೊತ್ತಾಗ್ತಿದೆಯಲ್ವಾ? ಇದು ಏನು? ಥಿಯರಿಟಿಕಲ್ ಫ್ರೀಕ್ವೆನ್ಸಿ. ಇದು ಅಬ್ಸರ್ವ್ಡ್. ಎಕ್ಸ್ಪೆರಿಮೆಂಟಲ್ ಅಂದರೆ ಇನ್ ಎಕ್ಸ್ಪೆರಿಮೆಂಟ್ 1600 ಬೀನ್ಸ್ ದ ನಂಬರ್ಸ್ ಇನ್ ದ ಗ್ರೂಪ್ಸ್ ವರ್. ಇದು 1600 ಬೀನ್ಸಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಿದ್ರೆ ಗ್ರೂಪ್ 1ನಲ್ಲಿ ಎಷ್ಟು ಹೋಗ್ತಾ ಇದೆ? 882. ಗ್ರೂಪ್ 2ದು ಎಷ್ಟಿದೆ? 313. ಗ್ರೂಪ್ 3ಲಿರೋದು 287 ಇದೆ. ಗ್ರೂಪ್ 4 ಇರೋದು 118ನಲ್ಲಿದೆ. ಗೊತ್ತಾಗ್ತಿದೆಯಲ್ವಾ? ಇಲ್ಲಿ ಅಬ್ಸರ್ವ್ಡ್ ಫ್ರೀಕ್ವೆನ್ಸೀಸು ಕೊಟ್ಟಿದ್ದಾರೆ, ನಾವು ಥಿಯರಿಟಿಕಲ್ ಫ್ರೀಕ್ವೆನ್ಸಿನ ಕ್ಯಾಲ್ಕುಲೇಟ್ ಮಾಡಬೇಕು. ಥಿಯರಿಟಿಕಲ್ ಫ್ರೀಕ್ವೆನ್ಸಿನ ಕ್ಯಾಲ್ಕುಲೇಟ್ ಮಾಡೋದು ಯಾವ ಥರ ಅಂದರೆ ನೀವು, ಅಥವಾ ದ ಎಕ್ಸ್ಪೆಕ್ಟೆಡ್ ಫ್ರೀಕ್ವೆನ್ಸೀಸ್ ಆರ್ ಈ ಥರ ಬರ್ಕೊಳ್ಳೋಣ. ದ ಕರೆಸ್ಪಾಂಡಿಂಗ್ ಎಕ್ಸ್ಪೆಕ್ಟೆಡ್ ಫ್ರೀಕ್ವೆನ್ಸೀಸ್ ಆರ್ ದ ಕರೆಸ್ಪಾಂಡಿಂಗ್ ಎಕ್ಸ್ಪೆಕ್ಟೆಡ್ ಫ್ರೀಕ್ವೆನ್ಸೀಸ್ ಆರ್ ಅಂತ ಬರ್ಕೊಳ್ಳಿ. ಅಂದರೆ ರಿಲೇಟೆಡ್ ಟು ಯಾವುದು? ಗ್ರೂಪ್ 1, ಗ್ರೂಪ್ 2, ಗ್ರೂಪ್ 3, ಗ್ರೂಪ್ 4. ಇದನ್ನ ಎಕ್ಸ್ಪೆಕ್ಟೆಡ್ ಫ್ರೀಕ್ವೆನ್ಸೀಸ್ನ ಫೈಂಡ್ ಮಾಡೋದು ಯಾವ ಥರ ಅಂದರೆ 9 ಟೋಟಲ್ ಮಾಡ್ಕೋಬೇಕಿದ್ದ. ಇದು 9 ಪಾರ್ಟ್ ಡಿವೈಡ್ ಬೈ ಟೋಟಲ್ ಎಷ್ಟು? 9 + 3 + 3 16 ಆಗುತ್ತೆ ಟೋಟಲ್ ಪಾರ್ಟು, ಇಂಟು ಟೋಟಲ್ ನಂಬರ್ ಆಫ್ ಬೀನ್ಸ್ ಎಷ್ಟು? 1600. ಈ ಥರ ಜ್ಞಾಪಕ ಇಟ್ಕೊಳ್ಳಿ. ಇಲ್ಲೇನು 9 ಪಾರ್ಟ್ ಡಿವೈಡೆಡ್ ಬೈ ಟೋಟಲ್ ಪಾರ್ಟ್ ಇಂಟು ಟೋಟಲ್ ಬೀನ್ಸ್. ಆವಾಗ ನಿಮಗೆ ಇದು ಬರುತ್ತೆ. G1ಅಲ್ಲಿ 1600 ಬೀನ್ಸಲ್ಲಿ G1ಗೆ ಎಷ್ಟು ಬೀನ್ಸ್ ಹೋಗಬೇಕು ಅಂತ ಗೊತ್ತಾಗುತ್ತೆ ಥಿಯರಿಟಿಕಲಿ, ಕ್ಯಾಲ್ಕುಲೇಟೆಡಲ್ಲಿ. ಗೊತ್ತಾಗ್ತಿದೆಯಲ್ವಾ? ಅದೇ ಥರ ಇದಕ್ಕೆ G2ಗೆ 3 ಟೋಟಲ್ ಪಾರ್ಟ್ ಎಷ್ಟು? 16 ಇಂಟು ಟೋಟಲ್ ಬೀನ್ಸ್ ಎಷ್ಟು? 1600. ಅರ್ಥ ಆಗ್ತಿದೆಯಲ್ವ? ಆಮೇಲೆ 3/16 ಇಂಟು 1600, ಆಮೇಲೆ 1/16 ಇಂಟು 1600 ದಟ್ ಈಸ್ ಅಂತ ಬರೆದು ಇಲ್ಲೇನು ಮಾಡಬೇಕು? ದಟ್ ಈಸ್ ಅಂತ ಬರೆದು ಇದು ಕ್ಯಾಲ್ಸಿಲ್ ಟೈಪ್ ಮಾಡ್ಕೊಳ್ಳೋಣ. ಈಗ ನೋಡಿ, ಫಸ್ಟು ಕ್ಲಿಯರ್ ಮಾಡ್ಕೊಳ್ಳಿ ಲೈಟ್. ಒಂದು ನಿಮಿಷ. ಈಗ ನೋಡಿ ಈ ಥರ ಆನ್ ಮಾಡ್ಕೊಳ್ಳೋಣ.
ಹೇಳಿ 9/16 ಇಂಟು 1600 ಎಷ್ಟು 900. ಅದೇ ಥರ 3/16 ಇಂಟು 1300. ಅದೇ ಥರ ಮತ್ತು 3 ಬರುತ್ತೆ, ಅದು 300 ಆಗುತ್ತೆ. ಒಟ್ಟಿಗೆ ಮಾಡಿಬಿಡ್ತಾಯಿದ್ದೀನಿ. 1ಗೆ 100 ಅಂದರೆ 1ಗೆ 100, 3ಗೆ 300, 9ಗೆ 900. ಅರ್ಥ ಆಗ್ತಿದೆಯಲ್ವಾ? ಎಷ್ಟು ಇದು 900 ಕಾಮ, ಆಮೇಲೆ ಏನು ಮಾಡಬೇಕು 300, ಆಮೇಲೆ ಇದೆಷ್ಟು ಬರುತ್ತೆ ಇದು 300, ಆಮೇಲೆ 100. ನೋಡಿ ಟೋಟಲ್ ಆ್ಯಡ್ ಮಾಡಿದ್ರೆ ಎಷ್ಟು ಬರುತ್ತೆ? ಬೀನ್ಸ್ 1600 ಇದ್ದರೆ ಟೋಟಲ್ಲು ಇದು 900 ಗ್ರೂಪ್ 1 ಆಗಿರುತ್ತೆ, 300 ಗ್ರೂಪ್ 2 ಆಗಿರುತ್ತೆ, ಮತ್ತು 300 ಗ್ರೂಪ್ 3 ಇದು 100 ಗ್ರೂಪ್ 4 ಆಗುತ್ತೆ. ಈಗ ನೋಡಿ ವಿ ಹ್ಯಾವ್ ಅಂತ ಬರ್ಕೊಳ್ಳಿ. ಈಗ ಅಬ್ಸರ್ವ್ಡ್ ಮತ್ತು OI EI ಅಂತ. ಈಗ ನೋಡಿ ಅಬ್ಸರ್ವ್ಡ್ ಫ್ರೀಕ್ವೆನ್ಸೀಸ್ ಬಂದು ಏನು ಇದು 882, ಆಮೇಲೆ 313, ಆಮೇಲೆ 287, ಆಮೇಲೆ 118. ಎಕ್ಸ್ಪೆಕ್ಟೆಡ್ ಅಂದರೆ ಕ್ಯಾಲ್ಕುಲೇಟೆಡ್ ಎಷ್ಟು 900, 300, 300, 100. ಈಗ ಇದರಲ್ಲಿ ಚಿ ಸ್ಕ್ವೇರ್ನ ಫೈಂಡ್ ಮಾಡಬೇಕು. ಚಿ ಸ್ಕ್ವೇರ್ಗೆ ಫಾರ್ಮುಲಾ ಬಂದು ಸಮೇಷನ್ ಆಫ್ OI ಮೈನಸ್ EI ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ EI. ಅರ್ಥ ಆಗ್ತಿದೆಯಲ್ವಾ? OI ಮೈನಸ್ EI ಹೋಲ್ ಸ್ಕ್ವೇರ್ ಬೈ EI. ಇದನ್ನ ಮಾಡೋದು ಯಾವ ಥರ ನೋಡ್ಕೊಳ್ಳಿ. ಚಿ ಸ್ಕ್ವೇರ್ನ ಫೈಂಡ್ ಮಾಡೋದು ಜಸ್ಟ್ ಅದು ಇಲ್ಲೇ ಮಾಡ್ತೀನಿ ನೋಡಿ. ಚಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಫಸ್ಟು ಈ ಡೇಟಾ ತಗೊಳ್ಳಿ. OI ಏನು ಇಲ್ಲಿ 882 ಮೈನಸ್ 900 ಬೈ ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ 900 EI ಅಂದರೆ ಪ್ಲಸ್, ಆಮೇಲೆ ಇದು 313, ಇಲ್ಲಿ OI ಅಂದರೆ 313, EI ಅಂದರೆ 300 ಹೋಲ್ ಸ್ಕ್ವೇರ್ ಬೈ 300 ಪ್ಲಸ್ ನೆಕ್ಸ್ಟ್ 287 ಮೈನಸ್ 300 ಹೋಲ್ ಸ್ಕ್ವೇರ್ ಬೈ 300 ಪ್ಲಸ್ 118 ಮೈನಸ್ 100 ಹೋಲ್ ಸ್ಕ್ವೇರ್ ಬೈ 100. ಈಗ ಇದನ್ನ ಕ್ಯಾಲ್ಸಿಲಿ ಟೈಪ್ ಮಾಡಿ. ಕ್ಯಾಲ್ಸಿಲಿ ಟೈಪ್ ಮಾಡಿದ್ರೆ ಏನು ಬರುತ್ತೆ ನೋಡಿ. ಈಗ ನೋಡಿ AC ಹೊಡ್ಕೋತೀನಿ ನೋಡಿ. ಈ ಥರ ಡಿವೈಡ್ ಹೊಡೀರಿ. ಓಪನ್ ಬ್ರ್ಯಾಕೆಟ್ 882 ಮೈನಸ್ 900 ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ 900 ಪ್ಲಸ್ 313 ಮೈನಸ್ 300 ಹೋಲ್ ಸ್ಕ್ವೇರ್ ಬೈ 300 ಪ್ಲಸ್ 287 ಮೈನಸ್ 300 ಹೋಲ್ ಸ್ಕ್ವೇರ್ ಬೈ 300 ಪ್ಲಸ್ 118 ಮೈನಸ್ 100 ಹೋಲ್ ಸ್ಕ್ವೇರ್ ಬೈ 100. ಆನ್ಸರ್ ಏನು ಬಂತು? 4.72666. ಅಂದರೆ 5 ಡಿಜಿಟ್ 6 ಇರೋದ್ರಿಂದ ನೋಡಿ 5th 6 ಇದೆ, ಇದನ್ನ 7 ಮಾಡ್ಕೋಬೋದು. 4.7267 ಆನ್ಸರ್. ಚಿ ಸ್ಕ್ವೇರ್ ಬಂದು 4.7267. ಈಗ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಈ ಚಿ ಸ್ಕ್ವೇರ್ನ ನಾವು ಸ್ಟ್ಯಾಂಡರ್ಡ್ ಚಿ ಸ್ಕ್ವೇರ್ ವ್ಯಾಲ್ಯೂಗೆ ಕಂಪೇರ್ ಮಾಡಬೇಕು. ಅದು ಟೇಬಲ್ ತೋರಿಸ್ತೀನಿ ನೋಡಿ. ಈಗ ನೋಡಿ ಇದರಲ್ಲಿ ಸ್ಟ್ಯಾಂಡರ್ಡ್ ಚಿ ಸ್ಕ್ವೇರ್ ವ್ಯಾಲ್ಯೂ ಟೇಬಲ್ಲು ನೋಡಿ ಯಾವಾಗಲೂ ರೈಟ್ ಟೇಲ್ ಟೆಸ್ಟ್ ಇರುತ್ತೆ. ಯಾವುದು ಚಿ ಸ್ಕ್ವೇರು ಇದೇ ಟೇಬಲ್ ಇರುತ್ತೆ. ಅರ್ಥ ಆಗ್ತಿದೆಯಲ್ವಾ? ಇದರಲ್ಲಿ 2 ಟೈಲ್ 1 ಟೈಲ್ ಆ ಥರ ಏನೂ ಇರೋಲ್ಲ. ಆ್ಯಕ್ಚುಲಾಗಿ ಇದು ರೈಟ್ ಟೈಲ್ ಟೆಸ್ಟ್ ಅಂದರೆ 1 ಟೈಲ್ ಟೆಸ್ಟೇ ಯಾವಾಗಲೂ. ಇಲ್ಲಿ ನೋಡಿ ಚಿ ಸ್ಕ್ವೇರಲ್ಲಿ ಇದು 5% ಸಿಗ್ನಿಫಿಕೆನ್ಸ್ ಲೆವೆಲ್ದು ಚೆಕ್ ಮಾಡೋಣ. ಏನು 5%
ಸಿಗ್ನಿಫಿಕೆನ್ಸ್ ಲೆವೆಲ್ಲು. ಡಿಗ್ರೀಸ್ ಆಫ್ ಫ್ರೀಡಮ್ನ ಕ್ಯಾಲ್ಕುಲೇಟ್ ಮಾಡೋದು ಇಲ್ಲಿ ನೋಡಿ, 1 2 3 4 ಇದೆ. ಅಬ್ಸರ್ವ್ ಫ್ರೀಕ್ವೆನ್ಸಿ ಎಷ್ಟು ಇದೆ ನೋಡಿ, 1 2 3 4 ಪಾರ್ಟ್ ಇದೆ. ಅದರಲ್ಲಿ 3 ತಗೊಳ್ಳಿ ಅಥವಾ 1 ಕಡಿಮೆ ಮಾಡ್ಕೊಳ್ಳಿ. ಇಲ್ಲಿ ಚಿ ಸ್ಕ್ವೇರು 0.05ಗೆ ನೋಡಿ 3 ಡಿಗ್ರೀಸ್ ಆಫ್ ಫ್ರೀಡಮ್ಗೆ 7.815 ಗೊತ್ತಾಗ್ತಿದೆಯಲ್ವಾ. ಇಲ್ಲಿ ನೋಡಿ ಡಿಗ್ರೀಸ್ ಆಫ್ ಫ್ರೀಡಮ್ ಎಷ್ಟು 3, ಯಾಕಂದರೆ ಅಲ್ಲಿ 4 ಅಬ್ಸರ್ವ್ ಫ್ರೀಕ್ವೆನ್ಸೀಸ್ ಇದೆ, ಅದಕ್ಕೆ ನಾವು ಒಂದು ಕಡಿಮೆ ಮಾಡ್ಕೋಬೇಕು. ಡಿಗ್ರೀಸ್ ಫ್ರೀಡಮ್ಮು 3, ಅದರಲ್ಲಿ 5% ಲೆವೆಲ್ಗೆ 7.815. ಅವರು 5% ಅಂತ ಕೊಟ್ಟಿಲ್ಲ, ನೀವು ಸ್ಟ್ಯಾಂಡರ್ಡ್ ಅವ್ರು ಕೊಟ್ಟಿಲ್ಲ ಅಂದರೂ 5% ಯೂಸ್ ಮಾಡಿ. ಗೊತ್ತಾಗ್ತಿದೆಯಲ್ವಾ. ಈಗೇನು ಮಾಡೋಣ, ಇಲ್ಲಿ ಇದು ಅಳಿಸ್ತೀನಿ ನೋಡಿ. ಚಿ ಸ್ಕ್ವೇರ್ .05 ಫಾರ್ 3 ಡಿಗ್ರೀಸ್ ಆಫ್ ಫ್ರೀಡಮ್ ಅಂತ ಬರೆದು ಎಷ್ಟು ಆನ್ಸರ್ ಬಂದಿದ್ದು 7.815. ಈಗ ನೋಡಿ ಈ ಕ್ಯಾಲ್ಕುಲೇಟ್ ಇದೆಯಲ್ವಾ, ಈ ಕ್ಯಾಲ್ಕುಲೇಟೆಡ್ ಫ್ರೀಕ್ವೆನ್ಸಿ ಇದೆಯಲ್ಲ ಅದೇನಿದೆ, ಇದು ಇದಕ್ಕಿಂತ ಕಡಿಮೆ ಇದೆ ಈ ಥರ ಹೇಳ್ಬೋದು. ಅಂದರೆ ಕ್ಯಾಲ್ಕುಲೇಟೆಡ್ ಫ್ರೀಕ್ವೆನ್ಸಿ ಎಷ್ಟಿದೆ 4.7267 ಈಸ್ ಲೆಸ್ ದ್ಯಾನ್ ದ ಸ್ಟ್ಯಾಂಡರ್ಡ್ ಚಿ ಸ್ಕ್ವೇರ್. ಕ್ಯಾಲ್ಕುಲೇಟೆಡ್ ಚಿ ಸ್ಕ್ವೇರ್ ಈಸ್ ಲೆಸ್ ದ್ಯಾನ್ ದ ಸ್ಟ್ಯಾಂಡರ್ಡ್. ಲೆಸ್ ಇದ್ದರೆ ನಾವೇನಂತ ಹೇಳ್ಬೋದು, ದ ಹೈಪಾಥಿಸಸ್ ಈಸ್ ಅಕ್ಸೆಪ್ಟೆಡ್ ಅಂತ ಹೇಳ್ಬಿಡಿ. ಅಂದರೆ ದ ಹೈಪಾಥಿಸಸ್ ಈಸ್ ಅಕ್ಸೆಪ್ಟೆಡ್ ಅಂದರೆ ಈಗ ಏನು ಅಬ್ಸರ್ವ್ ಮಾಡಿದ್ದೀವಿ at 5% level of significance, at 5% level of significance. ಅಂದರೆ ಅರ್ಥ ಏನಂದರೆ ನಾವೇನು ಈಗ ಫೈಂಡ್ ಮಾಡಿದ್ದೀವಿ ಅಂದರೆ ಅಬ್ಸರ್ವ್ಡ್ ಏನು ಮಾಡಿದ್ದೀವಿ ಅಬ್ಸರ್ವ್ಡ್ ಫ್ರೀಕ್ವೆನ್ಸಿ ಅದು ಥಿಯರಿಟಿಕಲ್ ಫ್ರೀಕ್ವೆನ್ಸಿಗೆ ಮ್ಯಾಚ್ ಆಗ್ತಾ ಇದೆ ಅಂತ ಹೇಳ್ಬೋದು ಅಂತ. ಗೊತ್ತಾಗ್ತಿದೆಯಲ್ವಾ. ಇಷ್ಟೇ ಆನ್ಸರು. ಈಗ ನೋಡಿ ಇನ್ನೊಂದು ಸತಿ ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ. ಈಗ ನೋಡಿ ಫಸ್ಟ್, ಈಗ ನೋಡಿ ದ ಥಿಯರಿ ಪ್ರೆಡಿಕ್ಟ್ಸ್ ದ ಪ್ರಪೋಸಿಷನ್ಸ್ ಆಫ್ ಬೀನ್ಸ್ ಇನ್ ದ 4 ಗ್ರೂಪ್ G1, G2, G3, G4 ಶುಡ್ ಬಿ ಇನ್ ದ ರೇಷಿಯೋ 9:3:3:1 in experiment with 1600 beans. The numbers in the groups were 882, 313, 287 and 118. Does the experiment support the theory ಅಂದರೆ ಕೇಳಿದ್ರೆ ಫಸ್ಟು ದ ಕರೆಸ್ಪಾಂಡಿಂಗ್ ಎಕ್ಸ್ಪೆಕ್ಟೆಡ್ ಫ್ರೀಕ್ವೆನ್ಸಿ ಯಾರು ಅಂತ ಬರೆದು 9 ಇದು ಟೋಟಲ್ ಮಾಡ್ಕೊಳ್ಳಿ ಇಂಟು ಟೋಟಲ್ ನಂಬರು, 3 ಟೋಟಲ್ ಮಾಡಿಕೊಂಡು ಟೋಟಲ್ ನಂಬರು, 3 ಟೋಟಲ್ ಮಾಡಿಕೊಂಡು ಟೋಟಲ್ ನಂಬರು, 1 ಟೋಟಲ್ ಮಾಡಿಕೊಂಡು ಟೋಟಲ್ ನಂಬರು. ಆಮೇಲೆ ಇದು ಕ್ಯಾಲ್ಕುಲೇಟ್ ಮಾಡಿದ್ರೆ 900, 300, 300, 100 ಬರುತ್ತೆ. ವಿ ಹ್ಯಾವ್ ಅಬ್ಸರ್ವ್ಡ್ ಬರ್ಕೊಳ್ಳಿ, ಎಕ್ಸ್ಪೆಕ್ಟೆಡ್ ಬರ್ಕೊಳ್ಳಿ. ಆಮೇಲೆ ಚಿ ಸ್ಕ್ವೇರ್ಗೆ ಫಾರ್ಮುಲಾ ಇದು OI - EI ಹೋಲ್ ಸ್ಕ್ವೇರ್ ಬೈ EI ಈ ಥರ ಬರೆದ್ಬಿಟ್ಟು ಟೋಟಲ್ ಆನ್ಸರ್ ಬರೆದ್ಬಿಡಿ. ಇನ್ನು ಅವರು 5% ಲೆವೆಲ್ಸ್ ಅಂತ ಏನೂ ಕೊಟ್ಟಿಲ್ಲ, ಅವ್ರು ವ್ಯಾಲ್ಯೂನು ಚಿ ಸ್ಕ್ವೇರ್ ಕೊಟ್ಟಿಲ್ಲ. ನಾವು ಟೇಬಲಿಂದ ಚಿ ಸ್ಕ್ವೇರ್ 0.05 ಅಂದರೆ 3 ಡಿಗ್ರೀಸ್ ಆಫ್ ಫ್ರೀಡಮ್. ಯಾಕೆ ಅಂದರೆ ಇಲ್ಲಿ ಅಬ್ಸರ್ವ್ಡ್ ಫ್ರೀಕ್ವೆನ್ಸೀಸ್ ಎಷ್ಟು ನಂಬರ್ ಇದೆ, 1 2 3 4 ಇದೆ. ಅದರಲ್ಲಿ ಒಂದು ಕಡಿಮೆ ಮಾಡಿಬಿಟ್ಟು 3 ಡಿಗ್ರೀಸ್ ಆಫ್ ಫ್ರೀಡಮ್ಗೆ ಚಿ ಸ್ಕ್ವೇರ್ನ 0.05ಗೆ ಬರ್ಕೊಬಿಡಬೇಕು. ಚಿ ಸ್ಕ್ವೇರ್ ಬಂದು ಇಲ್ಲಿ ಏನಿದೆ 4.7267 ಇದೆ. ಆಲ್ವೇಸ್ ಲೆಸ್ ದ್ಯಾನ್ ದ ಚಿ ಸ್ಕ್ವೇರ್ 0.05 ಅಂದರೆ ಲೆಸ್ ದ್ಯಾನ್ ಇದೆ. ಇದು ಕಡಿಮೆ ಇರೋದರಿಂದ ದ ಹೈಪಾಥಿಸಸ್ ಅಕ್ಸೆಪ್ಟೆಡ್ ಅಟ್ 5% ಲೆವೆಲ್ ಆಫ್ ಸಿಗ್ನಿಫಿಕೆನ್ಸ್. ಏನಂತ ಹೇಳ್ಬೋದು, ಅಬ್ಸರ್ವ್ಡು ಮತ್ತು ಎಕ್ಸ್ಪೆರಿಮೆಂಟಲ್ಲು ಮ್ಯಾಚ್ ಆಗ್ತಾ ಇದೆ ಫ್ರೀಕ್ವೆನ್ಸಿ ಅಂತ ಹೇಳ್ಬೋದು. ಗೊತ್ತಾಗ್ತಿದೆಯಲ್ವಾ. ಥ್ಯಾಂಕ್ ಯು.